ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಚಾಂದ್ ಬಾಲಿ ರಿಂಗನ್ನು ಯೂಸ್ ಮಾಡಿಕೊಂಡು ಒಂದು ಬ್ರೈಡಲ್ ಕುಚ್ಚು ಡಿಸೈನನ್ನು ಕಲಿಯೋಣ ಬನ್ನಿ. ಶುರುವಿಗೆ ಈ ರೀತಿಯಲ್ಲಿ ಚಾಂದ್ ಬಾಲಿ ಶೇಪಲ್ಲಿರುವ ಒಂದು ರಿಂಗ್ ತೆಗೆದುಕೊಂಡು ಅದಕ್ಕೆ ಈ ರೀತಿಯಲ್ಲಿ ಸಿಲ್ಕ್ ಥ್ರೆಡ್ಡನ್ನು ಹೇಗೆ ಕವರ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿಯ ರಿಂಗ್ ತೆಗೆದುಕೊಂಡು ಅದರ ತುದಿಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಅಂಟಿಸ್ಕೊಂಡು 12 ಸ್ಟ್ಯಾಂಡ್ಸ್ ನಾನು ಸಿಲ್ಕ್ ಥ್ರೆಡ್ ತೆಗೆದುಕೊಂಡಿದ್ದೀನಿ. ಈ ರೀತಿಯಲ್ಲಿ ಕವರ್ ಮಾಡ್ತಾ ಬಂದರೆ ಪೂರ್ತಿ ರಿಂಗು ಮಾಡ್ತಾ ಬರಬೇಕಿದೆ. ಈ ರೀತಿಯಲ್ಲಿ ತೆಗೆದುಕೊಂಡು ಬರೋಣ. ಇದೇ ರೀತಿಯಲ್ಲಿ ಕವರ್ ಮಾಡಲಿಕ್ಕೆ ಈಚೆಯಿಂದ ತಗೊಂಡು ಬಂದು ಒಂದು ಸೈಡಿಂದ ಈ ರೀತಿ ತುದಿ ಎಳೆದುಕೊಂಡು ಈ ರೀತಿ ನಾನು 12 ಸ್ಟ್ಯಾಂಡ್ ಸುತ್ತಿಕೊಂಡಿದ್ದೀನಿ. ನೀವು ನಿಮಗೆ ಕನ್ವೀನಿಯಂಟ್ ಆಗುವ ಲೇಯರಲ್ಲಿ ಹಾಕೋಬೋದು. 10 ಆದರೆ 10, 14 ಸ್ಟ್ಯಾಂಡ್ಸ್ ಆದರೆ 14 ಸ್ಟ್ಯಾಂಡ್ಸ್. ಇದೇ ರೀತಿಯಲ್ಲಿ ಕವರ್ ಮಾಡ್ತಾ ಹೋಗಬೇಕು. ನೋಡಿ, ಇಷ್ಟು ಸುತ್ತಿ ಆದಮೇಲೆ ಈ ರೀತಿಯಲ್ಲಿ ಕಾಣ್ತದೆ. ಟೈಟಾಗಿ ಇಟ್ಕೊಂಡು ಸುತ್ತಿಕೊಂಡು ಹೋಗಬೇಕು. ಈ ರೀತಿಯಲ್ಲಿ ಆಚೆ ಸೈಡ್ನಿಂದ ತಂದು ಈಚೆ ಸೈಡಲ್ಲಿ ತೆಗೆದುಕೊಂಡು ಒಂದು ಸೈಡ್ನಿಂದ ಇದೇ ರೀತಿಯಲ್ಲಿ ಪೂರ್ತಿ ಸುತ್ತಬೇಕು. ಟೈಟ್ ಇರಬೇಕು. ಲೂಸ್ ಆದರೆ ಅದು ಸ್ವಲ್ಪ ಆಚೆ ಈಚೆ ಆಗಿ ಆ ಒಳಗಡೆ ಇರುವ ರಿಂಗಿನ ಕಲರ್ ಹೊರಗಡೆ ಕಾಣಿಸ್ತದೆ. ಹೊರಗಡೆ ಕಾಣಿಸದಂತೆ ಇದೇ ರೀತಿಯಲ್ಲಿ ಸುತ್ತಬೇಕು. ನಾನು ಪೂರ್ತಿ ಸುತ್ತಿ ಎಂಡ್ ಹೇಗೆ ಮಾಡೋದು ಅಂತ ಲಾಸ್ಟಲ್ಲಿ ತೋರಿಸಿಕೊಡ್ತೀನಿ. ಈಗ 60% ಸುತ್ತಿ ಆಗಿದೆ. 60% ಆದಮೇಲೆ ಈ ರೀತಿಯಾಗಿ ಕಾಣ್ತದೆ ನೋಡಿ. ಈಗ ವರ್ಕ್ ಪೂರ್ತಿ ಮುಗಿದಿದೆ. ಲಾಸ್ಟಿಗೆ ಗ್ಲೂ ಹೇಗೆ ಹಾಕೋದು ಅಂತ ತೋರಿಸಿಕೊಡ್ತೀನಿ ನೋಡಿ. ಈಗ ಕೊನೆ ತನಕ ಬಂದುಬಿಟ್ಟು ಇನ್ನು ಒಂದು ಲೈನ್ ಬರಲಿಕ್ಕಾಗ್ತದೆ. ಈ ರೀತಿಯಲ್ಲಿ ಬಂದು ಇಲ್ಲಿ ತುದಿಗೆ ಸ್ವಲ್ಪ ಗ್ಲೂ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಬಂದು ಈ ಥರ ಬ್ಯಾಕ್ ಸೈಡಲ್ಲಿ ಇಲ್ಲ ಗೊತ್ತಾ, ಸ್ವಲ್ಪ ಲೈಟಾಗಿ ಈ ರೀತಿಯಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಳ್ಳೋಣ. ಈಗ ಪೂರ್ತಿ ಫಿನಿಶ್ ಆದಮೇಲೆ ಈ ರೀತಿಯಲ್ಲಿ ಕಾಣ್ತದೆ. ಇಲ್ಲಿ ಎಕ್ಸ್ಟ್ರಾ ದಾರವನ್ನು ಗ್ಲೂ ಹಾಕಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಸೆಂಟರಿಗೆ 2 ಕುಂದನನ್ನು ಅಂಟಿಸೋಣ. ಈ ರೀತಿಯಲ್ಲಿ ಮೋಟಿವನ್ನು ಇಟ್ಕೊಂಡು ಇದರ ಸೆಂಟರಿಗೆ ನಾನಿಲ್ಲಿ ಗ್ಲೂ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಬ್ಯಾಕ್ ಸೈಡ್ ಕುಂದನಿಗೆ ಅದನ್ನು ಇದರ ಸೆಂಟರಲ್ಲಿ ಒಂದು ಸೈಡಲ್ಲಿ ಕೆಳಗಡೆಗೆ ಈ ರೀತಿಯಲ್ಲಿ ಸ್ಟಿಕ್ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ಇನ್ನೊಂದು ಕುಂದನನ್ನು ಕೂಡ 2 ಕುಂದನನ್ನು ಸೆಂಟರಲ್ಲಿ ಡೌನ್ ಸೈಡಲ್ಲಿ ಹಾಕಿದ್ದೀನಿ. ಇನ್ನೊಂದು ಪರ್ಲನ್ನು ಇದರ ಮಿಡ್ಲಿಗೆ ಸ್ಟಿಕ್ ಮಾಡಿಕೊಳ್ತೀನಿ. ಗ್ಲೂ ಹಾಕಿ ಪರ್ಲಲ್ಲಿ ಅಂಟಿಸಿದ ಮೇಲೆ ಫೈನಲಾಗಿ ರಿಂಗು ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ಡನ್ನು ನಾಟ್ ಹಾಕಿಕೊಂಡು ನಾಟು ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟ್ 5 ಚೈನ್ ಸ್ಟಿಚ್ಚು, ಒಂದು ಸಿಂಗಲ್ ಕ್ರೋಶೆ. ಇದನ್ನೇ ಫ್ಯಾಬ್ರಿಕ್ನ ಎಂಡ್ ತನಕ ಕಂಟಿನ್ಯೂ ಮಾಡಿಕೊಳ್ಳೋಣ. ಇಲ್ಲಿ 2 ಆಯಿತು. 3, 4, 5 ಚೈನ್ ಸ್ಟಿಚ್ ಹಾಕಿ ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ತೀನಿ. ಇದೇ ರೀತಿ ಪೂರ್ತಿ ಫ್ಯಾಬ್ರಿಕ್ ಕಂಟಿನ್ಯೂ ಮಾಡಿಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ 5 ಚೈನ್ ಸ್ಟಿಚ್ಚಿನಾಗೆ. ಸಿಂಗಲ್ ಕ್ರೋಶೆ ಆಯ್ತಲ್ಲ, ಇನ್ನೀಗ 5 ಚೈನ್ ಸ್ಟಿಚ್ಚು. 1, 2, 3, 4, 5 ಇದೇ ರೀತಿ ಫ್ಯಾಬ್ರಿಕ್ನ ಎಂಡ್ ತನಕ ಮಾಡಿಕೊಂಡು ಹೋಗಬೇಕು. 5 ಚೈನ್ ಸ್ಟಿಚ್ಚು, ಒಂದು ಸಿಂಗಲ್ ಕ್ರೋಶೆ. ನಾನು ಫ್ಯಾಬ್ರಿಕ್ನ ಎಂಡ್ ತನಕ ಮಾಡಿ ನಾಟ್ ಹೇಗೆ ಹಾಕೋದು ಅಂತ ಎಂಡಲ್ಲಿ ತೋರಿಸಿಕೊಡ್ತೀನಿ. ನಾವು ಚೈನ್ ಸ್ಟಿಚ್ಚಿನ ಲಾಸ್ಟ್ ಫ್ಯಾಬ್ರಿಕ್ನ ಎಂಡಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲಿಗೆ ಬರ್ತದೆ ಅಂತ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕಿ ಆದಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ
ಉಳಿದ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಇವಾಗ ಇಲ್ಲಿ ನಾನು ಒಂದು ರಿಂಗನ್ನು ಆಲ್ರೆಡಿ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡಿದ್ದೀನಿ. ಈಗ ಇನ್ನೊಂದು ಕಲರನ್ನು ತೆಗೆದುಕೊಳ್ಳೋಣ. ನೀಡಲನ್ನು ವರ್ಕ್ನ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಹಾಕಿಕೊಂಡು ನಾಟ್ ಹಾಕಿಕೊಳ್ಳೋಣ. ನೆಕ್ಸ್ಟ್ ಒಂದು ಗೋಲ್ಡನ್ ಕಲರ್ ಬಿಗ್ ಬೀಡನ್ನು ತೆಗೆದುಕೊಳ್ಳೋಣ. ಗೋಲ್ಡನ್ ಕಲರ್ ಇದು ಬಿಗ್ ಬೀಡ್ ಮತ್ತು ಪರ್ಲಿದ್ದು ಸ್ಮಾಲ್ ಬೀಡ್ ತೆಗೆದುಕೊಂಡಿದ್ರೊಳಗೆ ಅಟ್ಯಾಚ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಟೈಟಾಗಿ ಅಟ್ಯಾಚ್ ಮಾಡಬೇಕು. ಇದನ್ನು ವರ್ಕನ್ನು ಬ್ಯಾಕ್ ಸೈಡಲ್ಲಿ ನಾವು ನಾಟ್ ಹಾಕಿಕೊಳ್ಳೋಣ. ಸುರುವಿಗೆ ಅದರಲ್ಲಿದ್ದ ಹಾಗೆಯೇ ಈ ರೀತಿಯಲ್ಲಿ ಇರ್ತದಲ್ವ, ಬ್ಯಾಕಲ್ಲಿ ಎಲ್ಲ ಗೊತ್ತಾನೆ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ನೋಡಿ, ಅಲ್ಲ ಗೊತ್ತಾನೆ ಒಂದು ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಅದು ಬೀಡು ಲೂಸ್ ಆಗದಾಗೆ ಇನ್ನೊಂದು ಬೆರಳಲ್ಲಿ ಟೈಟಾಗಿ ಈ ರೀತಿಯಲ್ಲಿ ಇಟ್ಕೊಂಡು ನಾಟ್ ಹಾಕಿಕೊಂಡ್ರೆ ಆಯ್ತು. ಇನ್ನು ಥ್ರೆಡ್ ಟ್ರಿಮ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಕಾಣಿಸ್ತದೆ ನೋಡಿ. ಇನ್ನು ನೆಕ್ಸ್ಟ್ ಇಲ್ಲಿ ಫಸ್ಟಿಗೊಂದು ಚೈನ್ ಸ್ಟಿಚ್ ಹಾಕಿ ನಾಟ್ ಮಾಡಿಕೊಂಡಿದ್ವಲ್ಲ, ಅದರೊಳಗಡೆ ಇದನ್ನು ಈ ರೀತಿಯಲ್ಲಿ ತಂದುಬಿಟ್ಟು ಇಲ್ಲಿ ಇನ್ನೊಂದು ನಾಟ್ ಹಾಕಿಕೊಳ್ಳೋಣ. ಇದೇ ರೀತಿಯಲ್ಲಿ ಟೈಟಾಗಿ ನಾಟ್ ಹಾಕಿಕೊಂಡು ಉಳಿದ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಟೈಟಾಗಿ ಕೂರಬೇಕದು ಅಲುಗಾಡದಾಗೆ. ನಾನಿನ್ನು ನಾಟ್ ಹಾಕಿ ಟ್ರಿಮ್ ಮಾಡ್ತೀನಿ ಥ್ರೆಡ್ಡನ್ನು. ಟ್ರಿಮ್ ಆದಮೇಲೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ಹ್ಯಾಂಗಿಂಗ್ನಾಗೆ. ಇಲ್ಲಿ ಬೇಕಾದರೆ ಬೀಡ್ಸ್ ಹಾಕೋಬೋದು, ನಾನು ಬೀಡ್ಸ್ ಹಾಕಿಲ್ಲ, ಇಲ್ಲಿ ಕೆಳಗಡೆ ಬೀಡ್ಸಿದ್ದ ಕಾರಣ. ಇನ್ನಿಲ್ಲಿಗೆ ಸಿಲ್ಕ್ ಥ್ರೆಡ್ಡಿದು ಟಸಲ್ಸನ್ನು ಹಾಕಿಕೊಳ್ಳೋಣ. ನಾನು ಇಲ್ಲಿ ಕಾಂಟ್ರಾಸ್ಟ್ ಕಲರಲ್ಲಿ ತೆಗೊತಿದ್ದೀನಿ. ಇಲ್ಲಿ ಗ್ರೀನ್ ತೆಗೊಂಡಿದ್ದೆ, ಆಮೇಲೆ ಇಲ್ಲಿ ಲೈಟ್ ಶೇಡಲ್ಲಿ ಲೈಟ್ ಹಾಫ್ ವೈಟಲ್ಲಿ ತೆಗೆದುಕೊಂಡೆ. ಇಲ್ಲಿ ಇದು ಹಾಫ್ ವೈಟ್ ತಗೊಂಡೆ, ಅದಕ್ಕೆ ಇಲ್ಲಿ ಗ್ರೀನ್ ಕಲರಲ್ಲಿ ತೆಗೆದುಕೊಂಡಿದ್ದೀನಿ. ಇದಕ್ಕೊಂದು ನಾಟ್ ಹಾಕಿಕೊಳ್ಳೋಣ. ಇಲ್ಲಿ ನಾನು 3 ರಿಂದ 4 ಸತಿ ಜರಿ ಥ್ರೆಡ್ಡನ್ನು ಸುತ್ತಿಕೊಂಡಾಗಿದೆ. ಇನ್ನೀಗ ಬ್ಯಾಕ್ ಸೈಡಲ್ಲಿ ಒಂದು ನಾಟ್ ಹಾಕಿಕೊಳ್ತೀನಿ. ಈ ರೀತಿಯಾಗಿ ಬಂದುಬಿಟ್ಟು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಈ ರೀತಿಯಲ್ಲಿ ನಾಟ್ ಹಾಕಿಕೊಳ್ಳೋಣ. ಇನ್ನೊಂದು ಸತಿ ಹಾಕಿಕೊಳ್ತೀನಿ. ಇನ್ನು ನೆಕ್ಸ್ಟ್ ಫ್ರಂಟ್ ಸೈಡಿಗೆ ಬಂದು ಈ ಜರಿ ಥ್ರೆಡ್ನೊಳಗೊಂದು ಗೋಲ್ಡನ್ ಬೀಡನ್ನು ಇನ್ಸರ್ಟ್ ಮಾಡ್ತೀನಿ. ಗೋಲ್ಡನ್ ಬೀಡನ್ನು ಇನ್ಸರ್ಟ್ ಮಾಡಿ ಗೋಲ್ಡನ್ ಬೀಡು ಈ ಟಸಲಿನ ಮಧ್ಯದಲ್ಲಿ ಬರುವಂತೆ ಕೈಯಲ್ಲಿ ಹಿಡ್ಕೊಂಡು ಒಂದು ಸುತ್ತು ಜರಿ ಥ್ರೆಡ್ಡನ್ನು ಸುತ್ತಿಕೊಳ್ಳೋಣ. ಈ ರೀತಿಯಾಗಿ ಇನ್ನೊಂದು ಸತಿ ಸುತ್ತಿ ಬ್ಯಾಕ್ ಸೈಡಲ್ಲಿ ನಾನೊಂದು ನಾಟ್ ಹಾಕಿಕೊಳ್ತೀನಿ. ಈ ರೀತಿಯಾಗಿ 2 ಸತಿ ಸುತ್ತಿದೆ. ಇನ್ನು ಬ್ಯಾಕ್ ಸೈಡಲ್ಲಿ ಒಂದು ನಾಟ್ ಹಾಕಿಕೊಳ್ತೇನೆ. ನಾಟ್ ಹಾಕಿಕೊಂಡಾದ್ಮೇಲೆ ಇದು ಈ ರೀತಿಯಾಗಿ ಟೈಟಲ್ಲಿ ಕೂತಿದೆ. ಈಗ ಇನ್ನೊಂದು ಗೋಲ್ಡ್ ಬೀಡ್ ತೆಗೆದುಕೊಳ್ತೀನಿ. ಈ ರೀತಿಯಲ್ಲಿ ಬರಬೇಕು, ಅದಕ್ಕೋಸ್ಕರ ಈ ರೀತಿಯಲ್ಲಿ ಗೋಲ್ಡ್ ಬೀಡ್ ತೆಗೆದುಕೊಂಡು ಅದನ್ನು ಮಿಡಲಲ್ಲಿ ಬರುವ ಹಾಗೆ ಟಸಲಿನ ಮಿಡಲಲ್ಲಿ ಬರುವ ಹಾಗೆ ಇಟ್ಕೊಂಡು ಒಂದು ಸುತ್ತು ತಿರುಗಿಸ್ಕೊಳ್ಬೇಕು. ಈ ರೀತಿ ತಿರುಗಿಸುವಾಗ ಕೈಯಿಂದ ಬ್ಯಾಲೆನ್ಸ್ ಮಾಡಿದರೆ ಆಯಿತು. ಇನ್ನು ಇದಕ್ಕೂ ನಾಟ್ ಹಾಕಿಕೊಳ್ತೀನಿ. 2 ಬೀಡನ್ನು ನಾಟ್ ಹಾಕಿಕೊಂಡಾದಮೇಲೆ ಉಳಿದ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ತೇನೆ. ಇನ್ನು ಇದನ್ನು ಇದೇ ಮೆಜರಿಗೆ ಕರೆಕ್ಟಾಗಿ ಇಟ್ಕೊಂಡು ಟ್ರಿಮ್ ಮಾಡುವ. ಇನ್ನು ನೆಕ್ಸ್ಟು ಇದರ ಪಕ್ಕದಲ್ಲಿರುವ ಚೈನ್ ಸ್ಟಿಚ್ಚಿನ ಮಿಡಲಲ್ಲಿ ಒಂದು ನಾಟ್ ಹಾಕಿಕೊಳ್ತೀನಿ. ಈ ರೀತಿಯಾಗಿ ನಾಟ್ ಹಾಕಿಕೊಂಡು ಒಂದು ಪರ್ಲ್ ಬೀಡ್ ತೆಗೋತೀನಿ. ಒಂದು ಪರ್ಲ್ ಬೀಡ್ ಇದರೊಳಗೆ ಹಾಕಿಕೊಂಡು ಇನ್ನು 5 ಗೋಲ್ಡನ್ ಬೀಡನ್ನು ಇದರೊಳಗೆ ಹಾಕ್ಕೊಳ್ತೀನಿ. ನೀಡಲ್ನೊಳಗೆ 5 ಗೋಲ್ಡನ್ ಬೀಡನ್ನು ಹಾಕ್ಕೊಂಡಾಗಿದೆ. ಇನ್ನಿವಾಗ ಈ ಪರ್ಲಿನ ಒಳಗಡೆಗೆ ನೀಡಲನ್ನು ಹಾಕ್ಕೊಳ್ಳೋಣ. ಡೈರೆಕ್ಟ್ ಈ ರೀತಿಯಲ್ಲಿ ಇರ್ತದಲ್ವ, ಇಲ್ಲಿ ಗೋಲ್ಡ್ ಬೀಡ್ನೊಳಗೆ ಹಾಕ್ಕೊಳ್ಳಿಕ್ಕಿಲ್ಲ, ಡೈರೆಕ್ಟ್ ಪರ್ಲಿನೊಳಗೆ ಹಾಕ್ಕೊಳ್ಳೋದು.
ಹಾಕೊಂಡಾಗ ಈ ರೀತಿಯಲ್ಲಿ ಒಂದು ಫ್ಲವರ್ ಶೇಪಿಗೆ ಬರ್ತದೆ ನೋಡಿ, ಕಾಣ್ತದ? ಈ ರೀತಿಯಲ್ಲಿ ಒಂದು ಫ್ಲವರ್ ಶೇಪಲ್ಲಿ ಕೂತ್ಕೊಳ್ತದೆ. ಇನ್ನೀಗ ಥ್ರೆಡ್ಡನ್ನು ನಾಟ್ ಹಾಕಿಕೊಳ್ತೀನಿ. ಈ ರೀತಿಯಲ್ಲಿ ಕಾಣ್ತದೆ. ಇನ್ನೀಗ ನೆಕ್ಸ್ಟು ಪುನಃ ಇದೇ ರೀತಿ ಗ್ರೀನ್ ಕಲರ್ ಇದು ಟೆಸಲನ್ನು ಇಲ್ಲ ಗೊತ್ತಾ ಹಾಕಿಕೊಳ್ತೀನಿ. ಗ್ರೀನ್ ಕಲರ್ ಟೆಸಲ್ ಇಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಇದೇ ರೀತಿಯದ್ದು ಗ್ರೀನ್ ಚಾಂದ್ ಬಾಲಿಯನ್ನು ಇಲ್ಲಿ ಹಾಕಿ ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ತೋರಿಸಿಕೊಡ್ತೀನಿ. ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಒಂದು ಬ್ರೈಡಲ್ ಕುಚ್ಚು ಡಿಸೈನ್ ರೆಡಿಯಾಗಿದೆ. ಮಿಡಲಲ್ಲಿ ಒಂದು ಫ್ಲವರ್ನಾಗೆ ಬಂದುಬಿಟ್ಟು ಯೂನೀಕ್ ಆಗಿದೆ ಡಿಸೈನ್. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.